ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವ್ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಒಳ್ಳೆ ಚಿಕ್ಕ ಮಗು ಥರ ಆಡ್ತಾನೆ. ನಾನು ಆರ್ಡರ್ ಮಾಡಿರೋದೆಲ್ಲ ಅವನೇ ಟ್ರೈ ಮಾಡಬೇಕು ಫಸ್ಟು. ಅವ್ನು ಮಾತ್ರ ಏನೋ ನೀನು ಹೇಳಿದ್ದಲ್ಲ. ವೆಲ್ಕಮ್ ಬ್ಯಾಕ್ ಟು ಮೀ. ಆಫ್ಟರ್ ಸೋ ಮೆನಿ ಡೇಸ್ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ನನಗೆ ಟೈಮೇ ಸಿಕ್ಕಿರಲಿಲ್ಲ. ಆ್ಯಂಡ್ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ತುಂಬ ದಿನ ಆದಮೇಲೆ ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ ನಾನು ಹರಿ. ಆ್ಯಂಡ್ ಈಗಿರುವಂಥ ವರ್ಕ್ ಪ್ರೆಷರ್ ಹಾಗೆಯೇ ನಮಗೆ ಸಿಗೋ ಟೈಮಲ್ಲಿ ನಾವು ಇಬ್ಬರು ಜೊತೆಗೆ ಕಳೆಯೋ ಟೈಮ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಸೊ ಹಾಗೆಯೇ ಒಂದು ರಿಫ್ರೆಶ್ಮೆಂಟ್ ಬೇಕಿತ್ತು ಮೈಂಡ್ಗೆ ಹಾಗೆ ಮನಸ್ಸಿಗೆ ಕೂಡ. ಸೊ ಅದಕ್ಕೋಸ್ಕರ ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ. ನಮಗೆ ಟೈಮೇ ಸಿಕ್ಕಿರಲಿಲ್ಲ ಇತ್ತೀಚೆಗೆ ನಾವು ಎಲ್ಲೂ ಲಾಂಗ್ ಹೋಗೋದಕ್ಕೆ. ಸೊ ನಾವು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಸುತ್ತಾಡ್ತಾನೆ ಇರ್ತೀವಿ, ಅದಂತೂ ಕಾಮನ್ ಆಗಿಬಿಟ್ಟಿದೆ ನಮಗೆ. ಸೊ ಒಂದು ಲಾಂಗ್ ರೈಡ್ ಆಫ್ಟರ್ ಮ್ಯಾರೇಜ್ ನಾವು ಬೈಕಲ್ಲಿ ಒಂದು ಲಾಂಗ್ ರೈಡ್ ಹೋಗ್ತಾ ಇರೋದು ಇದೇ ಫಸ್ಟ್. ಹಾಗೆ ಬಿಸಿಲು ಕೂಡ ತುಂಬಾ ಇತ್ತು, ಬಟ್ ಇಟ್ಸ್ ಓಕೆ. ನಾನಂತೂ ತುಂಬಾ ಕವರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾವಿಬ್ಬರು ಮಾತಾಡಿಕೊಂಡು ಹಾಗೆ ಹೋಗೋದು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಲಾಂಗ್ ರೈಡು, ಅದು ಬೈಕಲ್ಲಿ ಹೋಗೋ ಮಜಾನೇ ಬೇರೆ. ಕಾರಲ್ಲಿ ಹೋದರೆ ಈ ಥರ ಮಜಾನೇ ಸಿಗೋದಿಲ್ಲ. ಅಕ್ಕಪಕ್ಕ ಕೂತಿರ್ತೀವಿ. ನಾನು ಕಾರಲ್ಲಿ ಹೋದರೆ ಪ್ರಾಬಬ್ಲಿ ಮೋಸ್ಟ್ ಆಫ್ ದ ಟೈಮ್ ನಾನು ನಿದ್ದೆನೇ ಮಾಡಿರ್ತೀನಿ. ಸೊ ಬೈಕಲ್ಲಿ ಹೋದಾಗ ಅಟ್ಲೀಸ್ಟ್ ಎದ್ದಿರ್ತೀನಿ, ಆ ಕಡೆ ಈ ಕಡೆ ನೋಡಿಕೊಂಡು ಒಂದು ಖಾಲಿ ರೋಡಲ್ಲಿ ಒಂದು ಸ್ಪೀಡಾಗಿ ಹೋಗೋದು ತುಂಬಾ ಮಜಾ ಕೊಡುತ್ತೆ ನನಗೆ. ಆ್ಯಂಡ್ ಹರಿಗೂ ಅಷ್ಟೇ ತುಂಬಾ ಇಷ್ಟ ಬೈಕಲ್ಲಿ ರೈಡ್ ಹೋಗೋದೆಲ್ಲ. ನಾವಿಬ್ಬರಂತೂ ಎಷ್ಟು ಮಾತಾಡ್ತೀವಿ ಅಂದರೆ ಮಾತೇ ಮುಗಿಯೋದಿಲ್ಲ. ಅಷ್ಟು ಮಾತಾಡಿಕೊಂಡು ಅದು ಇದು ಎಲ್ಲ ಮಾತಾಡಿಕೊಂಡು ನಾವು ಟ್ರಾವೆಲ್ ಮಾಡ್ತಿರ್ತೀವಿ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಏನೇ ಫನಿ ಥಿಂಗ್ ಇದ್ರೂ ಅದನ್ನು ಕೇಳಿಸ್ಕೊತಾನೆ ಹರಿ. ನನಗದನ್ನು ತುಂಬ ಇಷ್ಟ ಅವನಲ್ಲಿ. ಆ್ಯಂಡ್ ಅವನು ಅಷ್ಟೇ ಏನೇ ಇದ್ದರೂ ನನ್ನ ಹತ್ರ ಬಂದು ಹೇಳ್ಕೊತಾನೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ಈಸ್ ಮೈ ಬೆಸ್ಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್. ಆ್ಯಂಡ್ ಗಾಸಿಪಲ್ಲಿ ಆಗಿರ್ಬೋದು, ಏನಾದರೂ ಇರ್ಬೋದು, ಅದನ್ನು ನಾನು ತುಂಬಾ ಇಷ್ಟಪಡ್ತೀನಿ ಅವನಲ್ಲಿ. ನಾವೀಗ ಕೋಲಾರಲ್ಲಿದ್ದೀವಿ. ನನಗೆ ಫಸ್ಟ್ ಟೈಮ್ ಇಷ್ಟೊಂದು ಟವರ್ಸ್ ನೋಡಿ ನನಗೆ ಶಾಕೇ ಆಯಿತು. ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಜಾಸ್ತಿ ಇರೋದ್ರಿಂದ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಇಷ್ಟೊಂದು ಟವರ್ ಅಕ್ಕಪಕ್ಕ ಇದ್ದಿದ್ದು ನಾನು ಎಲ್ಲೂ ನೋಡಿಲ್ಲ. ಅದು ಅಲ್ಲದೆ ಲೈಕ್ ಮನೆಗಳೆಲ್ಲ ತುಂಬ ಇದ್ದಾವೆ. ಐ ಡೋಂಟ್ ನೋ ಏನಿದು ಅಂತ. ಕೋಲಾರವರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಅರ್ಥ ಆಗಿಲ್ಲ ಯಾಕೆ ಇಷ್ಟೊಂದು ಟವರ್ಸ್ ಎಲ್ಲ ಅಕ್ಕಪಕ್ಕನೇ ಇಷ್ಟೊಂದಿದೆ ಅಂತ ಹೇಳಿ. ಕೋಲಾರ ಒಂಥರ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ರೋಡ್ಸ್ ಆಗಿರ್ಬೋದು, ಸಿಟಿ ಎಲ್ಲನೂ ನಂಗೆ ತುಂಬ ಇಷ್ಟ ಆಯಿತು. ಈಗ ನಾವು ಕೋಲಾರ ಬಿಯರ್ಗೆ ಬಂದ್ವಿ. ಐಸ್ ಕ್ರೀಮ್ ತಿನ್ನೋಣ ಅಂತ. ಹರಿ ಗಾಡಿನ ಪಾರ್ಕ್ ಮಾಡಿ ಇವಾಗ ಐಸ್ ಕ್ರೀಮ್ ತಿನ್ನಬೇಕು ನಾವು. ನಮ್ಮ ಯಜಮಾನ್ರಿಗೆ ಎಲ್ಲೋದ್ರೂ ಫೋಟೋ ಹುಚ್ಚು. ಫೋಟೋ ತೆಗಿ ಇದ್ದೇ ಆಗೋಯ್ತು. ನಂದು ಫೋಟೋಗ್ರಾಫರ್ ಮಾಡ್ಕೊಬಿಟ್ಟಿದ್ದಾರೆ ನನ್ನ. ಸೆಕೆಗೆ ಹೆಲ್ಮೆಟ್ ತೆಗೆದ್ರೆ ಗೈಸ್ ಸ್ವರ್ಗ ಅನಿಸಿದೆ. ಇಲ್ಲಿ ಸ್ವಲ್ಪ ತಣ್ಣಗೆ ಅನಿಸ್ತಿದೆ. ನಾವು ಫೋಟೋ ತೆಗಿಬೇಕಂತೆ. ಫೋಟೋ ತೆಗೆದ್ಬಿಟ್ಟು ವಿಡಿಯೋ ಮಾಡ್ತೀವಿ. ಇಷ್ಟೊಂದು ಥರ ಐಸ್ ಕ್ರೀಮ್ ಇದೆ. ನಾನು ಟ್ರೀ ಲೀಚಸ್ ಇದನ್ನು ನಾನು ಆರ್ಡ್ರ್ ಮಾಡಿದ್ದೀನಿ. ಟ್ರೀ ಲೀಚಸ್ಸು ಯಾವಾಗಲೂ ಬೇರೆ ಫ್ಲೇವರ್ ಟ್ರೈ ಮಾಡಬೇಕು ಅಂತ ಈ ಸಲ ಇದನ್ನು ಆರ್ಡ್ರ್ ಮಾಡ್ತಾಯಿದ್ದೀನಿ. ಹರಿ ಸೆಲೆಕ್ಟ್ ಎನಿ 2 ಫ್ಲೇವರ್ಸ್ನ ಆರ್ಡರ್ ಮಾಡಿದ್ದಾನೆ. ಸೆಲೆಕ್ಟ್ ಮಾಡಿದ್ದಾನೆ 2 ಫ್ಲೇವರ್ಸ್. ಯಾವ್ದು ಮಾಡಿದ್ದಾನೆ ಅಂತ ಗೊತ್ತಿಲ್ಲ, ನೋಡಬೇಕು. ಯಾವ್ದು ಮಾಡಿದೆ ಹರಿ? ನಾನು ಹಾಂ, ಅದೇ ಯಾವ ಫ್ಲೇವರ್ ಆರ್ಡರ್ ಮಾಡಿದೆ ನೀನು? ಜಾಕ್ ಫ್ರೂಟು ಮತ್ತು ವೆನಿಲಾ. ಬೇರೆ ಮಾಡ್ಬೋದಾಗಿತ್ತಲ್ಲ. ವೆನಿಲಾ ಕಾಮನ್ ಆಯಿತು. ತುಂಬಾ ಬಿಸಿಲಿದೆ ಈಚೆ, ಅದಕ್ಕೋಸ್ಕರ ಇವಾಗ ಒಂದು ಕೋಲ್ಡ್ ಆಗಿರೋವಂಥ ಐಸ್ ಕ್ರೀಮ್ನ ತೊಗೊಂಡು ಇವಾಗ ತಿಂದ್ಕೊಂಡು ನೆಕ್ಸ್ಟು ಎಲ್ಲಿ ಹೋಗೋದಂತ ನೋಡಬೇಕು. ಕೋಲಾರಕ್ಕೆ ಬಂದಿರ್ತೀವಿ. ಒಂದು ಲಾಂಗ್ ರೈಡ್ ಆಯಿತು. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾವು ಲಾಂಗ್ ರೈಡ್ ಬಂದಿರೋದು ತುಂಬ ಚೆನ್ನಾಗಿದೆ. ಒಂದು ರೈಡ್ ಇರಬೇಕು ನಮ್ಮ ವರ್ಕ್ ಲೈಫ್ಗೆ. ಲೈಕ್ ಒಂದು ಶಾರ್ಟ್ ಬ್ರೇಕ್ ಅಂತ ಹೇಳ್ಬೋದು.
ಚೆನ್ನಾಗಿರುತ್ತೆ. ಪೋಲಾರ್ ಬೇರ್ ಐಸ್ ಕ್ರೀಮ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಅವರು ಡಿಫ್ರೆಂಟ್ ಫ್ಲೇವರ್ಸ್ನ ಆ್ಯಂಡ್ ಸೀಸನ್ಗೆ ತಕ್ಕಂತೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ಐಸ್ ಕ್ರೀಮ್ಸು. ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅಫೋರ್ಡಬಲ್ ಕೂಡ. ಈಗ ಬಂತು ಗೈಸ್ ನೋಡಿ, ಒಂದು ವೆನಿಲಾ ಮತ್ತು ಅದೇನೋ ಆರ್ಡ್ರ್ ಮಾಡಿದ್ದಾನೆ, ಎರಡು ಒಂದೇ ಥರನೇ ಕಾಣಿಸ್ತಿದೆ, ಇದೂ ಹಂಗೆ ಕಾಣಿಸ್ತಿದೆ. ನಾನು ಹೇಳೋದು ಏನು ಕೇಳಲ್ಲ. ಇದೇನು ಕ್ರೀಮ್ ಫ್ಲೇವರ್ ಗೊತ್ತಾಯ್ತು. ಇದು ಮಲೈ ಅನ್ಸುತ್ತೆ, ಇದು ಡ್ರೀ ಲೀಚ್ಗೆ ಇದ್ರ ಮೇಲೆ ಹಾಕೊಂಡು ಕುಡಿಯೋದು. ಟಾಪಿಂಗ್ಸ್ ಹಾಕೋದು. ನೋ ಒಳ್ಳೆ ಚಿಕ್ಕ ಮಗು ಥರ ಆಡ್ತಾನೆ. ನಾನು ಆರ್ಡ್ರ್ ಮಾಡಿರೋದೆಲ್ಲ ಅವನೇ ಟ್ರೈ ಮಾಡಬೇಕು ಫಸ್ಟು. ಅವ್ನು ಮಾತ್ರ ಏನೋ ನೀನು ಹೇಳಿದ್ದಲ್ಲ, ನಾನು ಹೇಳಿದ್ದು. I'm so excited to try this. ಸಕ್ಕತ್ತಾಗಿದೆ. ಇನ್ನೊಂದು ಬೈಕ್ ನಿಮಗೋಸ್ಕರ ನಾನು ತೊಗೊತಾ ಇದ್ದೀನಿ. ಮೈ ಗಾಡ್, ಸಕ್ಕತ್ತಾಗಿದೆ. Look at this guys. ಎತ್ತು ನಾನೇ ಬಗಿಸ್ತೀನಿ ಇದನ್ನ. ಸಾಕು ತಿನ್ನಕ್ಕೆ. ಸಕ್ಕತ್ತಾಗಿದೆ ಎರಡು ಐಸ್ ಕ್ರೀಮ್ ಕೂಡ. both are melting in mouth, seriously worth. That's why I love polar bear. ಹಾಯ್ ಗೈಸ್, ನಾವಿವತ್ತು ಇದ್ದೀವಿ ಕೋಲಾರಲ್ಲಿ. ಈಗ ನಾವು ಅಂತರಗಂಗೆ ಹೋಗಬೇಕು. ಇಲ್ಲಿಂದ 15 ಕಿಲೋಮೀಟರ್ಸ್ ಇದೆ. ತುಂಬಾ ಬಿಸಿಲಿದೆ. ಹೋಗ್ಬಿಟ್ಟು ಅಂತರಗಂಗೆನ ನೋಡಿಲ್ಲ, ಸೊ ಅದಕ್ಕೋಸ್ಕರ ನೋಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ಯಾಕಂದರೆ ಗೂಗಲ್ ಮ್ಯಾಪ್ ನೋಡ್ಕೊಂಡು 5 ಕಿಲೋಮೀಟರ್ಸ್ ಮುಂದೆ ಹೋಗ್ಬಿಟ್ಟಿದ್ವಿ. ಸೊ ಮತ್ತೆ ಬ್ಯಾಕ್ ಹೋಗೋಕ್ಕಾಗಲ್ಲ, ತುಂಬ ಬಿಸಿಲಿದೆ ಅಂತ ಹೇಳಿ. ಸೊ ಇವಾಗ ಊಟ ಮಾಡೋಣ ಅಂತ ಹೇಳಿ ಎಂಪೈರ್ಗೆ ಹೋಗ್ತಾ ಇದ್ದೀವಿ. ಎಂಪೈರಲ್ಲಿ ದಿಸ್ ಇಸ್ ದ ರೆಗ್ಯುಲರ್ ಮೆನು ನಮ್ಮದು, ಯಾವಾಗ್ಲೂ ಬೆಸ್ಟ್. ನಾವೀಗ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಒಂಥರ ರೈಡು ಒಂಥರ ಚೆನ್ನಾಗಿತ್ತು. ಕೋಲಾರ್ಗೆ ಹೋಗಿ ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಬರೋ ಥರ ಆಯಿತು. ಇಟ್ ವಾಸ್ ನೈಸ್, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.